Let's go. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಆ ದೇವಸ್ಥಾನ ಯಾವುದು ಅಂತ ನೀವು ವಿಡಿಯೋ ಫುಲ್ ನೋಡಿದ್ರೇ ಗೊತ್ತಾಗೋದು. ಇಟ್ಸ್ ಆಲ್ಮೋಸ್ಟ್ 6:30. ಸೊ ಗೆಟಿಂಗ್ ರೆಡಿ ಫಾರ್ ಟೆಂಪಲ್ ವಿಸಿಟ್. ಸ್ಯಾರಿ, ಬಳೆ ಎಲ್ಲ ತುಂಬ ಖುಷಿಯಾಗಿದೆ. ಸೊ ರೆಡಿ ಆದಮೇಲೆ ಫೋಟೋ ತೆಗೆಸ್ಕೊಳ್ದೇ ಇರೋಕ್ಕಾಗತ್ತಾ? ತೆಗೆಸ್ಕೊಳ್ಳೇಬೇಕು. ಹಾಗಾಗಿ ಒಂದೆರಡು ಫೋಟೋಸು, ಒಂದೆರಡು ವೀಡಿಯೋಸು ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾನು ಮತ್ತು ನನ್ನ ಮನೆಯವರು ಇಬ್ಬರು ಸೆಲ್ಫಿ ತೆಕ್ಕೊಂಡು ಫೈನಲಿ ರೆಡಿಯಾಗಿ ಹೊರಟ್ವಿ. ಮಳೆ ಜೋರಾಗಿ ಬರ್ತಾಯಿತ್ತು. ವೆದರ್ ತುಂಬಾ ಚೆನ್ನಾಗಿತ್ತು. ಪ್ರಕೃತಿ ಸೌಂದರ್ಯ ಅನ್ನೋದು ಥರ ನನಗೆ ಹೊಟ್ಟೆ ಕಿಚ್ಚಾಗೋ ಹಾಗೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ ಅನ್ನೋಂಗಿತ್ತು. ಸೊ ಮಳೆ ಜೋರಾಗಿ ಬರ್ತಿದ್ದರಿಂದ ಹೊರಗಡೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಟಾರ್ಟಿಂಗು. ಸೊ ಕಾರ್ ಒಳಗಿಂದನೇ ಸ್ವಲ್ಪ ಮಾಡಿಕೊಂಡು ಆದಷ್ಟು. ಇವಾಗ ನಾನು ತೋರಿಸ್ತಿರೋ ವೀಡಿಯೋ ನಮ್ಮ ಅಜ್ಜಿ ಮನೆಗೆ ಹೋಗೋ ದಾರಿ. ಸೊ ಅಲ್ಲಿ ಹಾಗೆ ಹೋದೆ. ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆದರೂ ಬಂದಿಲ್ಲ ಅಂತ ಅವ್ರು ಬೈತಾರೆ. ಆನ್ ದ ವೇ ಹೋಗುವಾಗ ಈ ಥರದ್ದು ಒಂದು ಫೋಟೋಶೂಟ್ಗೆ ಒಂದು ಜಾಗ ಸಿಕ್ತು. ಸೊ ನಿಲ್ಲಿಸಿ ಒಂದು 4 ಫೋಟೋಸ್ ತೊಗೊಂಡು ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಸೊ ಈ ಪ್ಲೇಸ್ಗೆ ನೀವು ಸಹ ವಿಸಿಟ್ ಮಾಡಿ. ಲಾಸ್ಟಿಗೆ ಈ ಪ್ಲೇಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಪ್ಲಸ್ ಮಳೆ ಇರೋದ್ರಿಂದ ಈ ವೆದರಿಗೆ ಈ ಪ್ಲೇಸ್ ನಮಗೆ ತುಂಬಾ ಖುಷಿ ಕೊಡ್ತು. ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಉಸಿರಲ್ಲಿರೋ ಜೀವಂತಿಕೆ ನೀನಲ್ಲವೇ. ಮುರುಗಿನ ಹಾದಿ ಅಂತಾರಲ್ಲ, ಆ ಥರ ಈ ಸ್ವಲ್ಪ ಟ್ರಾವೆಲ್ ಮಾಡೋದು ಕಷ್ಟನೇ ನಮ್ಮೂರಿಂದ ಹೋಗುವಾಗ. ಬಟ್ ಸ್ಟಿಲ್ ಆ ವೆದರು ಮತ್ತು ಆ ಕೋಲ್ಡಾಗಿರೋಂಥ ಟೈಮ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಕಾಫಿ ತೋಟ ಇತ್ತು. ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ನಾವು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿದ್ದೀವಿ ಅಂತ ಹೇಳಿ ಅಂತ. ಅಲ್ಲೂ ಕೂಡ ಒಂದು 4 ಫೋಟೋಸ್, ಒಂದು ವೀಡಿಯೋಸ್. ನನಗೆ ಫೋಟೋಸ್ ಅಂದರೆ ತುಂಬ ಕ್ರೇಜ್ ಆ್ಯಕ್ಚುಲಿ. ಚೆನ್ನಾಗಿ ಬರುತ್ತೋ ಇಲ್ವೋ ಅವೆಲ್ಲ ನೆಕ್ಸ್ಟ್. ಬಟ್ ಫೋಟೋಸ್ ತೆಗೆಸ್ಕೊಳ್ಳೋದು ಅಂತ ಹೇಳಿದರೆ ಒಂಥರ, ಅದು ಸ್ಯಾರಿ ಉಟ್ಟಾಗ ಯೂಶ್ವಲಿ ಗರ್ಲ್ಸ್ ಎಲ್ಲರೂ ಅದನ್ನು ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಸೊ ಅದೆಲ್ಲ ಮುಗಿಸಿ ಮತ್ತೆ ಹೊರಟ್ವಿ. ಸೊ ಆಲ್ಮೋಸ್ಟ್ ವಿ ಆರ್ ಆನ್ ದ ವೇ. ಐ ಥಿಂಕ್ ರೀಚ್ ಆಗೋಕ್ಕೆ ಇನ್ನೊಂದು 10-15 ಮಿನಿಟ್ಸ್ ಇದೆ ಅನ್ನೋ ಹಾಗೆ ರೀಚ್ ಆದ್ವಿ ಫೈನಲಿ. ಸೊ ದೇವಸ್ಥಾನದಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ವೆದರ್. ಅಲ್ಲಿ ವೆದರ್ಗೆ ಅರ್ಧ ಮನ್ಸು ಸೋತ್ಬಿಟ್ವಿ ನಾವು. ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ನಾವಿವಾಗ ಹೊರನಾಡು ಟೆಂಪಲಲ್ಲಿದ್ದೀವಿ. ಸೊ ಗೊತ್ತೇ ಇದೆ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ಇರೋದು ಅಂತ ಹೇಳಿ ಅಂತ. ಈ ದೇವಸ್ಥಾನದ ಪ್ರತೀತಿ ಏನು ಅಂದರೆ, ನಿಮಗೇನಾದರೂ ಹರಕೆ ಹೇಳ್ಕೊಂಡ್ರೆ ನೀವು ಇಲ್ಲಿ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳಿ. ತುಲಾಭಾರ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ಲ, ನಮ್ಮ ವೆಯ್ಟೆಸ್ಟ್ ವೆಯ್ಟ್ನ ಏನಾದರೂ ಧಾನ್ಯ ಅದೆಲ್ಲ ದೇವ್ರಿಗೆ ಕೊಡೋದು ಅಂತ ಹೇಳಿ. ಸೊ ಇಲ್ಲಿ ಶಾಪಿಂಗ್ ಮಾಡೋಕ್ಕೂ ಸ್ಲಾಟ್ಸ್ ಇದೆ. ಸೊ ನಾವು ಹೇಳ್ದಂಗೆ ತುಲಾಭಾರ ಮಾಡಿಸ್ಕೊಂಡ್ರೆ ಇಲ್ಲಿ ನೀವು ಹೇಳ್ಕೊಂಡಿದ್ದು ಹರಕೆ ಆಗುತ್ತೆ ಅಂತ. ನಾವು ತುಲಾಭಾರ ಮಾಡ್ಸೋಕ್ಕೆ ಬಂದಿದ್ದಲ್ಲ, ಬಟ್ ಸ್ಟಿಲ್ ಇಲ್ಲಿ ದೇವಸ್ಥಾನದ ಪ್ರತೀತಿ ಇದೆ. ಅದಲ್ಲದೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿರೋದ್ರಿಂದ ನಿಮಗೆ ಊಟಕ್ಕೆ ಸಂಬಂಧ, ಯಾರು ಊಟ ಮಾಡಲ್ಲ, ಹೊಟ್ಟೆಗೇನೋ ತಿನ್ನಲ್ಲ ಮಕ್ಕಳು, ಅಥವಾ ಬಾಯಿದೇನಾದ್ರು ಪ್ರಾಬ್ಲಮ್ ಆಗಿದೆ, ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ, ಆ ಥರ ಎಲ್ಲ ಇದ್ದಾಗ ಇಲ್ಲಿ ಬಂದು ಹೋಗ್ತೀವಿ ಅಂತ ಹೇಳ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಆಗಿದೆ. ನನ್ನ ಕೇಸಲ್ಲೂ ಹಳೆ ಟೈಮಲ್ಲಿ ಒಂದು ಪ್ರಾಬ್ಲಮ್ ಆದಾಗ ಸರಿ ಆಗಿದೆ ಊಟದ ವಿಷಯದಲ್ಲಿ. ಸೊ ಈ ದೇವಸ್ಥಾನ ಅದಕ್ಕೋಸ್ಕರ ಪ್ರತೀತಿ ಇದೆ. ದೇವಸ್ಥಾನ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ ಅಂತ, ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ಸೊ ನಾನು ತುಂಬ ಹ್ಯಾಪಿಯಾಗಿದ್ದೆ. ಸೊ ವಿಸಿಟ್ ಮಾಡಿ ದೇವ್ರನ್ನ ನೋಡಿ. ನಿಮಗೆ ಗೊತ್ತಿದೆ ದೇವ್ರನ್ನ ಶೂಟ್ ಮಾಡೋಕ್ಕಾಗಲ್ಲ. ಸೊ ಒಳಗಡೆ ನಾವೇನೋ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗಿಲ್ಲ. ಹೊರಗಡೆ ಮಾತ್ರ ಸ್ವಲ್ಪ ವೀಡಿಯೋಸು, ಫೋಟೋಸ್ ಎಲ್ಲ ಮಾಡಿ ಒಂದೆರಡು ಕ್ಲಿಪ್ಸ್ ತಗೊಂಡಿದ್ದೀವಿ ಅಷ್ಟೇ. ಸೊ ಒಂದು 4 ಫೋಟೋಸ್ ಎಲ್ಲ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಳೆ ಬರೋಕ್ಕಾಗಿತ್ತು ಅಲ್ಲಿಂದ. ಬಟ್ ಆದರೂ ಅಲ್ಲಿದು ವೆದರ್ ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಕಂಡೀಷನ್ನು ಪ್ಲಸ್ ಆ ವೆದರು ಎಲ್ಲ ಹೆಲ್ಪ್ ಆಗಲಿ ನಮ್ಮ ಫೋಟೋಗೆ ಅಂತ ಹೇಳಿ ಅಂತ ಒಂದು 4 ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ
ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ಬರೋದು ಸ್ವಲ್ಪ ಬೇಗನೆ ಬಂದಿದ್ವಿ, ರೀಚ್ ಸ್ವಲ್ಪ ಬೇಗನೆ ಆದ್ವಿ. ಮಧ್ಯೆ ಅಲ್ಲಿ ನಿಲ್ಲಿಸಿ ಬಂದ್ರೂ ನೇಚರ್ ತುಂಬ ಚೆನ್ನಾಗಿದೆ. ನೀವು ಮಿಸ್ ಮಾಡ್ಕೊಬೇಡಿ. ಈ ಟೈಮ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಆಲ್ಮೋಸ್ಟ್ ನಿಮಗೆ ಹಾಫ್ ಡೇ ಸಾಕು ಇದೇ ಹತ್ತಿರದಲ್ಲಿ ಇರೋರಾದರೆ. ಮತ್ತು ಇಲ್ಲಿಂದ ಕನ್ವೀನಿಯೆಂಟ್ ಬಸ್ಗಳಿದೆ ಇಲ್ಲಿಂದ. ಸೊ ಆಲ್ಮೋಸ್ಟು ಬೆಂಗಳೂರು ಕರೆಕ್ಟ್ ಡೈರೆಕ್ಟ್ ಬಸ್ ಇದೆ. ಸೊ ನಿಮ್ಗೆ ಅಂಥದ್ದೇನು ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗೋಲ್ಲ. ಈವನ್ ಬಸ್ಸಲ್ಲಿ ಬಂದ್ರೂ ಒಂದು ಸಲ ವಿಸಿಟ್ ಮಾಡಿ. ದೇವರು ಪ್ಲಸ್ ನೇಚರು, ಹೋಗ್ತಾ ದಾರಿಲಿ ಫೋಟೋಶೂಟಿಗೆ ಪ್ಲೇಸಸ್ಸು, ಒಂಥರ ನಿಮಗೆ ಒನ್ ಡೇ ಪಿಕ್ನಿಕ್. ಟೆಂಪಲ್ಗೆ ಹೋದೆ ಅಂತ ಹೇಳಿ ಟ್ರೆಡಿಷ್ನಲ್ಲಾಗು ಅಥವಾ ಬರೀ ಪಿಕ್ನಿಕ್ ಹೋದೆ ಅಂತ ಅನ್ನೋಂಗೂ ಇರಲ್ಲ. ಎರಡು ಒಟ್ಟಾಗಿ ನಿಮಗೆ ಸಿಗುತ್ತೆ ಆಪ್ಷನ್ನು. ಆ್ಯಸ್ ಯೂಶ್ವಲ್ ಟೆಂಪಲ್ ದರ್ಶನ ಮುಗೀತು, ಹೊರಟ್ಬಿಟ್ವಿ. ಈಗೇನು ದಾರಿಲಿ ಬರ್ತಾ ಈ ಸೈಡಲ್ಲಿ ಒಂದೆರಡು ಫಾಲ್ಸ್ ಥರ ಆಗಿದ್ವು. ಯಾಕಂದರೆ ಮಳೆ ಜಾಸ್ತಿ ಅಲ್ಲ ಈ ಸೈಡೆಲ್ಲ. ಆ ಮಳೆ ಜಾಸ್ತಿ ಅಂತ ನೆನೆಸ್ಕೊಂಡೇ ನಮಗೆ ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ಇದೆಲ್ಲ ಫಾಲ್ಸ್ ನೋಡಿ ತುಂಬ ಖುಷಿ ಇದೆ. ಇಲ್ಲಿ ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಹೋಗೋಕ್ಕಾಗಿಲ್ಲ. ಬಟ್ ನಿಮಗೇನಾದರೂ ಟೈಮ್ ಸಿಕ್ಕಿದ್ರೆ ಹಳ್ಳಿಮನೆ ಫಾಲ್ಸ್ ಅಂತೇಳಿ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಹೊರಗಡೆ ಇದ್ದವರೆಲ್ಲ ಹೇಳಿದ್ರು. ಸೊ ನೀವು ಹೋಗೋಕ್ಕೆ ಟ್ರೈ ಮಾಡಿ. ಸೊ ಈ ಥರ ತುಂಬ ಫಾಲ್ಸ್ಗಳು ಸಿಗುತ್ತೆ ನಿಮಗೆ. ನೀರು ಜಾಸ್ತಿಯಾಗಿ ಬಂದಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ಮಳೆ ಬರ್ತಿದ್ದು, ಬಿಸಿಲು ಬೇರೆ ಬಂತು. ಈ ಫಾಲ್ಸ್ ನೋಡುವಾಗ ಈ ಫಾಲ್ಸ್ ನೋಡಿ, ಇದು ಒಂಥರ ಪುಟ್ ಫಾಲ್ಸ್ ಕ್ರಿಯೇಟೆಡ್. ಇದು ಯಾವಾಗಲೂ ನೀರಿರಲ್ಲ, ಬರೀ ಮಳೆ ಟೈಮಲ್ಲಿ ಮಾತ್ರ ನೀರಿರುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ನೆಕ್ಸ್ಟ್ ಮುಗಿಸ್ ಬಂದು ಇಲ್ಲೊಂದು ಗಣಪತಿ ಟೆಂಪಲ್ ಇದೆ. ಆ ಗಣಪತಿ ಟೆಂಪಲ್ಲು ನಾನು ಹೋಗಿದ್ದೀನಿ, ಇವತ್ತು ಹೋಗೋಕ್ಕಾಗಿಲ್ಲ. ಸೊ ನಿಮಗೆ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಮತ್ತು ಅದೇ ರೋಡು ತಿರುಮುರು ಮುಗಿಸ್ಕೊಂಡು ಬರ್ತಾ ಇದ್ವಿ. ಇದು ನಿಮಗೆ ಗೊತ್ತೇ ಇದೆ, ಜೈಪುರ ಅಂತ ಹೇಳಿ ಅಂತ. ಇಲ್ಲಿ ನೂತನ್ ಅಂತ ಒಂದು ಕ್ಲಾತ್ ಸೆಂಟರ್ ಇದೆ. ಸೊ ಇದರಲ್ಲೇ ನಾನು ಯಾವಾಗಲೂ ಶಾಪಿಂಗ್ ಮಾಡ್ತೀನಿ ಇಲ್ಲಿ ಹೋದಾಗ. ಇದು ನಮ್ಮ ಅಜ್ಜಿ ಮನೆ ಹತ್ತಿರ ಇರೋದ್ರಿಂದ. ಸೊ ಈ ಶಾಪಲ್ಲಿ ಯಾವಾಗಲೂ ಡಿಸ್ಕೌಂಟ್ ಸೇಲ್ ಅಂತೆಲ್ಲ ಹಾಕ್ತಿದ್ರೆ, ನಿಮಗೆ ಗೊತ್ತಿರ್ಬೋದು. ಸ್ಯಾರಿ ಲವ್ ಇರೋರು ಹೋಗಿ ಬರ್ಬೋದು. ಸೊ ಇವಾಗ ಕಾಣಿಸ್ತಿದೆಯಲ್ಲ ಇದೇ ಅಂಗಡಿ. ಆ್ಯಕ್ಚುಲಿ ಅಂಗಡಿನೆಲ್ಲ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಾವು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಆಲ್ಸೋ ನಿಮಗೆ ಟೀ ಎಸ್ಟೇಟ್ ಸಿಗುತ್ತೆ. ಸೊ ನೀವು ಫೋಟೋಶೂಟ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ, ಫೋಟೋಸ್ ತೆಗ್ಸೋರು. ಅದ್ರ ಮೇಲೆ ಇಲ್ಲಿ ನಿಮ್ಗೊಂದು ಗಣಪತಿ ದೇವಸ್ಥಾನ ಇದೆ. ಇದು ತುಂಬ ಕಾರಣಿಕವಾಗಿದೆ, ಜೈಪುರದ ಗಣಪತಿ ದೇವಸ್ಥಾನ. ಸೊ ಹೋಗಿ ಬರ್ಬೋದು ಟೈಮ್ ಇದ್ದರೆ. ದೇವಸ್ಥಾನ ಎಲ್ಲ ಇಷ್ಟ ಅನ್ನೋರು, ಇಲ್ಲ ಓಕೆ ನಾವು ಬರೀ ಟ್ರಾವೆಲ್ ಮಾಡ್ತೀವಿ ಅಂತ ಅನ್ನೋದ್ರು ಅದು ಮಾಡ್ಬೋದು. ಈಗ ನೆಕ್ಸ್ಟ್ ನಿಮಗೆ ಸಿಗ್ತಾರೆ ತಿಂಡಿ ಮನೆ. ಈ ತಿಂಡಿ ಮನೇಲಿ ನಿಮಗೆಲ್ಲ ಥರ ತಿಂಡಿ ಸಿಕ್ಕತ್ತೆ. ನಾನು ತುಂಬ ಸಲ ಹೋಗಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಈಗ ಇನ್ನು ನಮ್ಮ ಅಜ್ಜಿ ಮನೆ ರೋಡ್ ಬಂತು. ಸೊ ಅವ್ರಿಗೆ ಬಾಯ್ ಹೇಳಿ, ಅವ್ರಿಗೆ ಗೊತ್ತಿಲ್ಲ ನಾವು ಯಾವಾಗ ಬಂದಿದ್ದೀರೋ ಇಲ್ಲೋ ಅಂತ ಹೇಳಿ ಅಂತ. ಫೈನಲಿ ನಾವು ನಮ್ಮ ಮನೇನ ರೀಚ್ ಆದ್ವಿ. ದಿಸ್ ಈಸ್ ಮೈ ಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.